ಮಂಡ್ಯ ವಿವಿಗೆ ಬೀಗ ಹಾಕೋಕೆ ರಾಜ್ಯ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಮಂಡ್ಯ ವಿವಿಯನ್ನ ಮೈಸೂರು ವಿವಿ ಜೊತೆ ವಿಲೀನಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಹಣದ ಕೊರತೆ ಸೇರಿ ಹಲವು ಸಮಸ್ಯೆಯನ್ನ ನೆಪವೊಡ್ಡಿ ವಿವಿ ವಿಲೀನ ಮಾಡುವಂತ ನಿಟ್ಟಿನಲ್ಲಿ ತಯಾರಿಯಾಗ್ತಾ ಇದೆ. ರಾಜ್ಯ ಸರ್ಕಾರದ ನಡೆಗೆ ಮಂಡ್ಯದಲ್ಲಿ ಜನಾಕ್ರೋಶ ಹೆಚ್ಚಾಗ್ತಾ ಇದೆ. ಸಾಹಿತಿಗಳು, ಜನಪ್ರತಿನಿಧಿಗಳಿಂದಲೂ ಕೂಡ ಭಾರಿ ವಿರೋಧ ಆಗ್ತಾ ಇದೆ. 5 ವರ್ಷದ ಹಿಂದೆ ವಿವಿಯಾಗಿ ಮೇಲ್ದರ್ಜೆಗೇರಿದ್ದ ಸರ್ಕಾರಿ ಸ್ವಾಯತ್ತ ಕಾಲೇಜು ಮಂಡ್ಯದ 47 ಕಾಲೇಜುಗಳನ್ನ ಮಂಡ್ಯ ವಿವಿಗೆ ಸೇರಿಸಿದ್ದ ಬಿಜೆಪಿ ಸರ್ಕಾರ ಉನ್ನತ ಶಿಕ್ಷಣ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ವಿವಿ ಸ್ಥಾಪನೆ ಮಾಡಲಾಗಿತ್ತು. ಇದೀಗ ಬಿಜೆಪಿ ಸರ್ಕಾರದ ಕೊಡುಗೆಯನ್ನ ಕಸಿಯೋಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ. ವಿವಿ ಸ್ಥಾಪನೆಯಿಂದಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗತ್ತೆ. ಈಗ ಮುಚ್ಚೋದ್ರಿಂದ ಅನಾನುಕೂಲ ಆಗತ್ತೆ. ಬಟ್ ಇದು ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ಆಗಿತ್ತು. ಈಗ ಮತ್ತೆ ವಿವಿ ವಿಲೀನ ಆಗ್ಬಿಟ್ರೆ ದಾಖಲೆಗಳಿಗಾಗಿ ಮೈಸೂರಿಗೆ ಅಲಿಬೇಕಾಗತ್ತೆ. ಅಲ್ಲದೆ ವಿಶ್ವವಿದ್ಯಾನಿಲಯ ಘನತೆಯನ್ನ ಕಿತ್ಕೊಳ್ತಾ ಇರೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ನಿರ್ಧರಿಸಿದೆ. ಸುಮಾರು 7ಕ್ಕೂ ಹೆಚ್ಚು ವಿವಿಗಳನ್ನ ಮುಚ್ಚೋದು ಬೆಟರ್ ಅನ್ನುವಂಥ ನಿರ್ಧಾರದಲ್ಲಿ ಚಿಂತನೆಗಳಾಗಿತ್ತು. ಕಾರಣ ಆರ್ಥಿಕವಾಗಿ ಒಂದಷ್ಟು ಸಮಸ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಮಂಡ್ಯ ವಿವಿಯನ್ನ ಮೈಸೂರು ವಿವಿ ಜೊತೆಗೆ ವಿಲೀನ ಮಾಡೋಣ ಅನ್ನೋದೊಂದು ಚರ್ಚೆ ಆಗಿತ್ತು. ಅದಕ್ಕೆ ಅಂತ ತಯಾರಿ ಕೂಡ ಆಗಿತ್ತು. ಯಾವಾಗ ಈ ಸುದ್ದಿ ಹೊರಗೆ ಬಿತ್ತು, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸುಮಾರು 7 ವಿವಿಗಳ ನಿರ್ಮಾಣ ಆಗಿತ್ತು. ಆ ಕಾರಣಕ್ಕಾಗಿ ಈ ಥರದ ಕೆಲಸಗಳನ್ನು ಮಾಡಲಾಗ್ತಿದೆ ಅಂತ ಅಸಮಾಧಾನ ವ್ಯಕ್ತವಾಗ್ತಿದೆ. ಅದಲ್ಲದೆ ಮಂಡ್ಯದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಮೈಸೂರಿಗೆ ದಾಖಲೆಗಳನ್ನು ಪಡ್ಕೊಳ್ಳೋದಕ್ಕೆ ಓಡಾಡಬೇಕು ಅಂತಂದ್ರೆ ಕಷ್ಟ ಆಗತ್ತೆ. ಈ ವಿವಿ ಇದ್ರೆ ಏನ್ ಸಮಸ್ಯೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಇದೀಗ ನಿರ್ಧಾರವನ್ನ ಮಾಡಿದ್ದು ಹೋರಾಟದ ಹಾದಿಯನ್ನು ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದೆ. 1961ರಲ್ಲಿ ಅಗ್ರಿಕಲ್ಚರ್ ಕಾಲೇಜು ಅಲ್ಲ, ಅದು ಪಾಠಶಾಲೆ. ಅದು ಅಗ್ರಿಕಲ್ಚರ್ ಮೈಸೂರು ಯೂನಿವರ್ಸಿಟಿಯಿಂದ ಪ್ರಾರಂಭ ಆದದ್ದು ಅದು. ಇದು ಈ ತರದ ಪರಿಸ್ಥಿತಿನಲ್ಲಿ ತಗೊಬಂದ್ಬಿಟ್ಟು ಏನ್ ಹೇಳ್ತಾರೆ. ಅದಕ್ಕೆ ನಮ್ಮಂತವರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಬೂಸ್ ಹಾಕಿದ್ರೆ ಎಲ್ಲ ಸರಿ ಬರುತ್ತೆ. ನಾನು ಪ್ರಸ್ತಾಪ ಮಾಡಿದ್ದೀನಿ. ಎಲ್ಲರ ಅಭಿಪ್ರಾಯ ಏನು ಅಂದರೆ ಮಂಡ್ಯಕ್ಕೆ ವಿಶ್ವವಿದ್ಯಾಲಯ ಬೇಕು ಅನ್ನುವಂಥದ್ದು ಎಲ್ಲರ ಒಕ್ಕೊರಲಿನ ಒತ್ತಾಯ. ಅದು ಇದರ ಬಗೆಗೆ ಒಂದಿಷ್ಟು ಹಿನ್ನೆಲೆಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. 1967ರ ಸಂದರ್ಭ, ನಾನಿನ್ನೂ ವಿದ್ಯಾರ್ಥಿ. ಶಂಕರಗೌಡರು 66 ಅಂತ ಕಾಣಿಸುತ್ತೆ. 66 ಸಂದರ್ಭದಲ್ಲಿ ಶಂಕರಗೌಡರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. 67 ಅಂತ ಕಾಣಿಸುತ್ತೆ. ಗೌರ್ನಮೆಂಟ್ ಕಾಲೇಜಿಗೆ ಒಂದು ಸಮಾರಂಭಕ್ಕೆ ಬಂದಿದ್ದರು. ಅವರು ಮಾತನಾಡ್ತಾ ಮಂಡ್ಯ ಜಿಲ್ಲೆಯನ್ನು ಶೈಕ್ಷಣಿಕವಾಗಿ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾ, ಮಂಡ್ಯಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ಬಂದಿದೆ, ಇನ್ನೂ ಮೆಡಿಕಲ್ ಕಾಲೇಜ್ ಬರಬೇಕು, ಎಲ್ಲಕ್ಕಿಂತ ಕೃಷಿ ಕಾಲೇಜು ಮೊದಲು ಬರಬೇಕು, ಅದು ಬಂದಾದಮೇಲೆ ಮಂಡ್ಯದಲ್ಲಿ ಒಂದು ವಿಶ್ವವಿದ್ಯಾಲಯವು ಪ್ರಾರಂಭ ಆಗಬೇಕು ಅನ್ನೋ ಮಾತನ್ನು ಅವರು ಹೇಳಿದಾಗ ವಿದ್ಯಾರ್ಥಿಗಳಾಗಿದ್ದಂಥ ನಾವು ಅವರ ದೂರದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳದೆ ನಕ್ಕಾಡದ್ದು ಉಂಟು. ಏನು ಮಂಡ್ಯಕ್ಕೆ ಒಂದು ವಿಶ್ವವಿದ್ಯಾಲಯ ಬರುತ್ತಾ, ಕೃಷಿ ಕಾಲೇಜ್ ಬರುತ್ತಾ, ಇದು ಸಾಧ್ಯವಾ ಅನ್ನುವಂಥ ರೀತಿಯಲ್ಲಿ ಆವತ್ತಿನ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದು. ಆದರೆ ನಾವು ಬದುಕಿದ್ದಾಗಲೇ ಮೆಡಿಕಲ್ ಕಾಲೇಜು ಕೂಡ ಬಂತು, ಕೃಷಿ ಕಾಲೇಜು ಕೂಡ ಬಂತು. ಈಗ ಕೃಷಿ ಬರವಣಿಗೆಯಲ್ಲಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಅದನ್ನು ಎಲ್ಲರೂ ಕೂಡ ಸೈನ್ ಹಾಕಿ ಕೊಡ್ತಾರೆ. ಇದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಸನ್ಮಾನ್ಯ ಶ್ರೀಕಂಠೇಗೌಡರು ಒದಗಿಸ್ತಾರೆ ಅಂತ ಹೇಳಿ ನೀವು ಮಾತಾಡಬೇಕು ಅಂತ ಕೇಳ್ತೀವಿ. ನೀತಿಯಂತೆ ಶಿಕ್ಷಣದ ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ಜಿಲ್ಲೆಗೊಂದು ವಿಶ್ವವಿದ್ಯಾಲಯಗಳನ್ನು ಮಾಡಬೇಕು ಅನ್ನುವಂಥ ನೀತಿ ಅನ್ವಯ ಹಲವಾರು ಜಿಲ್ಲೆಗಳ ವಿಶ್ವವಿದ್ಯಾಲಯಗಳು ಹೊಸದಾಗಿ 2019ರಲ್ಲಿ ಪ್ರಾರಂಭ ಆಯಿತು. ಅದು ಮಂಡ್ಯ, ಹಾಸನ, ಚಾಮರಾಜನಗರ, ಬೆಂಗಳೂರು ಈಗ ಸೇರಿದಾಗೆ. ಕಳೆದ 5 ವರ್ಷಗಳಿಂದ ಮಂಡ್ಯದ ವಿಶ್ವವಿದ್ಯಾಲಯ ಹಾಸನ, ಚಾಮರಾಜನಗರದ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದ್ರೆ ಪ್ರಗತಿ ಹಾದಿಯಲ್ಲಿದೆ. ಮೈಸೂರು ಯೂನಿವರ್ಸಿಟಿಗಿರ್ತಕ್ಕಂಥ ಇತಿಹಾಸ, ಕ್ವಾಲಿಟಿ ಮತ್ತು ಅಲ್ಲಿ ಇರೋ ತಗೊಂಡಂಥ ವಿದ್ಯಾರ್ಥಿಗಳ ಸರ್ಟಿಫಿಕೇಷನ್ಗೆ ದೇಶಾದ್ಯಂತ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲೂ ಸಹ ಅದಕ್ಕೆ ಭಾಳ ವ್ಯಾಲ್ಯೂ ಇದೆ. ಅದನ್ನು ಬೈಫರ್ಕೇಟ್ ಮಾಡಿ ಯೂನಿವರ್ಸಿಟಿ ಗಂಭೀರತೆ ಕಡಿಮೆ ಆಗಿದೆ ಅಂತೇಳಿ ಸಾಕಷ್ಟು ಚರ್ಚೆ ಆಗಿದೆ. ಎರಡೂ ಸದನದಲ್ಲಿ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಚರ್ಚೆ ಆಗಿ ಇದನ್ನು ಕೆಲವರು
ವಾಪಸ್ಸು ಮೈಸೂರು ಯೂನಿವರ್ಸಿಟಿಗೆ ಕೊಡಬೇಕು ಅಂತ ಬಹುತೇಕ ಜಾಸ್ತಿ ಜನದ ಅಭಿಪ್ರಾಯ ಅದೇ ಇತ್ತು. ಹಾಗಾಗಿ ನಾವು ಈಗಾಗಲೇ ಬೈಫರ್ಕೇಟ್ ಆಗಿರೋದ್ರಿಂದ ಆ ಥರ ಏಕಾಏಕಿ ತೀರ್ಮಾನ ತಗೊಳ್ಳೋದು ಬೇಡ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಬ್ ಕಮಿಟಿನ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಅವರೆಲ್ಲರೂ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಲ್ಲರೂ ಅವರು ಇನ್ನೂ ವರದಿಯನ್ನು ಕ್ಯಾಬಿನೆಟ್ಗೆ ತಂದಿಲ್ಲ. ಕ್ಯಾಬಿನೆಟ್ಗೆ ಬಂದಾಗ ಅವರು ಏನು ಅವರು ತೀರ್ಮಾನವನ್ನು ಅವರ ಅಭಿಪ್ರಾಯವನ್ನು ಮಂಡಿಸ್ತಾರೆ, ಅದು ಫುಲ್ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ಅದು ತೀರ್ಮಾನ ಆಗುತ್ತೆ. ಒಂದು ಹಣಕಾಸಿನ ಕೊರತೆಯೂ ಇದೆ. ಸಂಪೂರ್ಣವಾಗಿ ಯೂನಿವರ್ಸಿಟಿ ಇಲ್ಲಿ ಮಂಡ್ಯ ಓಪನ್ ಆಗಿ ಬಹುಶಃ ಐದಾರು ವರ್ಷ ಆಗಿತ್ತಾ? ಹಾಂ, 5 ವರ್ಷ ಆಯಿತು. 5 ವರ್ಷದಲ್ಲಿ ಫುಲ್ ಫ್ಲೆಡ್ಜ್ ಯೂನಿವರ್ಸಿಟಿಯಾಗಿ ಪರಿವರ್ತನೆ ಆಗಿಲ್ಲ. ಅದಕ್ಕೆ ಹಲವಾರು ಈಗ ನಿಮ್ಮ UGC ಗ್ರ್ಯಾಂಟ್ ಬರೋಲ್ಲ ಸರಿಯಾಗಿ, ಇಲ್ಲಿ ಸ್ಟೇಟಿಂದ ಗ್ರ್ಯಾಂಟ್ ಕೊಡಲಿಕ್ಕೆ ಹೆಚ್ಚು ಅವಕಾಶ ಇಲ್ಲ, ಹಲವಾರು ಸಮಸ್ಯೆಗಳಿದೆ. ಸಮಸ್ಯೆಗಳ ಜೊತೆಗೆ ಮೈಸೂರು ಯೂನಿವರ್ಸಿಟಿ ಅಂದರೆ ಒಂದು ಎನರ್ಜಿ. ಮಂಡ್ಯ ಯೂನಿವರ್ಸಿಟಿ ಹೆಸರಿಗೂ ಮೈಸೂರು ಯೂನಿವರ್ಸಿಟಿಗೂ ವ್ಯತ್ಯಾಸ ಇದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಇಷ್ಟೆಲ್ಲ ಇದೆ. ಅವ್ರು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ, ನಿಮಗೆ ಅದು ರಿಲೀಸ್ ಆಗಿದೆ, ನನಗೆ ಇನ್ನೂ ಗೊತ್ತಿಲ್ಲ. ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಸಾಹಿತಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸರ್ಕಾರ ಸಬೂಬಿಯನ್ನು ಹೇಳ್ತಾ ಇರೋದು ಆರ್ಥಿಕವಾಗಿ ಸಮಸ್ಯೆ ಆಗ್ತಿದೆ ಆ ಕಾರಣಕ್ಕೆ ಅಂತ. ಬಟ್ ಇದರ ಸಾಧಕ ಬಾಧಕದ ಬಗ್ಗೆ ನಾವು ನೋಡೋದಾದರೆ ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಬೋದು, ದಾಖಲೆಗಳನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಾಗಿರ್ಬೋದು, ಅಥವಾ ಅಲ್ಲಿನ ಕಾಲೇಜುಗಳ ವಿಚಾರದಲ್ಲಿ ನಾವು ನೋಡೋದಾದರೆ ಹೆಂಗೆ ಸಮಸ್ಯೆ ಆಗ್ಬೋದು, ಇದರಲ್ಲಿ ಏನಾದರೂ ಡಿಸಿಷನಲ್ಲಿ ಚೇಂಜಸ್ ಮಾಡ್ಕೊಳ್ಳುವ ಸಾಧ್ಯತೆ ಏನಾದರೂ ಇದೆಯಾ? ನೀತಿ, ಈಗಾಗಲೇ ರಾಜ್ಯದ 9 ವಿವಿಗಳನ್ನ ಬಂದ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅದರ ನಡುವೆ ಇದೀಗ ಮಂಡ್ಯದ ವಿವಿಯನ್ನು ಕೂಡ ಬಾಗಿಲು ಬೀಗ ಆಗ್ಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳಲಾಗ್ತಿರ್ತಕ್ಕಂಥದ್ದು. ಇದ್ರ ವಿರುದ್ಧವಾಗಿ ಈಗಾಗಲೇ ಮಂಡ್ಯದಲ್ಲೂ ಕೂಡ ಏನು ಸಾಹಿತಿಗಳು, ಸಾರ್ವಜನಿಕರು ಕೂಡ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕಳೆದ 5 ವರ್ಷಗಳ ಹಿಂದಷ್ಟೇ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಂಡ್ಯಕ್ಕೆ ಒಂದು ವಿವಿಯನ್ನ ಕೊಡಲಾಗಿತ್ತು. ಅದರಲ್ಲಿ 47 ಕಾಲೇಜುಗಳನ್ನ ಮಂಡ್ಯದ ವಿವಿಗೆ ಸೇರ್ಪಡೆಯನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಇದೀಗ ಏನು ಆರ್ಥಿಕ ಮುಗ್ಗಟ್ಟಿನ ನೆಪವನ್ನ ಹೇಳಿ ಹಾಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ವಿವಿಗೆ ಬೀಗವನ್ನು ಹಾಕ್ಲಿಕ್ಕೆ, ಅದರಲ್ಲೂ ಕೂಡ ಮೈಸೂರು ವಿವಿ ಜೊತೆ ಈ ಮಂಡ್ಯ ವಿವಿಯನ್ನ ವಿಲೀನ ಮಾಡ್ಲಿಕ್ಕೆ ಮುಂದಾಗ್ತಿರೋದ್ರ ವಿರುದ್ಧವಾಗಿ ಸಾಕಷ್ಟು ಒಂದು ವ್ಯಾಪಕ ಖಂಡನೆಗಳು ಕೂಡ ವ್ಯಕ್ತವಾಗ್ತಿರ್ತಕ್ಕಂಥದ್ದು. ಇದ್ರ ವಿರುದ್ಧವಾಗಿ ಬೃಹತ್ ಹೋರಾಟಕ್ಕೂ ಕೂಡ ಈಗ ಸಜ್ಜಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ಮಂಡ್ಯದಲ್ಲಿ ವಿವಿಯನ್ನ ಸ್ಥಾಪನೆ ಮಾಡಲಿಂದಾಗಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗಿತ್ತು. ಈಗ ಮೈಸೂರು ವಿವಿಗೆ ವಿಲೀನವಾದ್ರೆ ಮತ್ತೆ ದಾಖಲೆಗಳಿಗಾಗ್ಲಿ, ಮತ್ತೊಂದು ಪ್ರಮಾಣ ಪತ್ರಗಳಿಗಾಗ್ಲಿ, ಮತ್ತೊಂದಕ್ಕಾಗ್ಲಿ ಮೈಸೂರು ವಿವಿಗೆ ಅಲಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಈ ಒಂದು ನಿರ್ಧಾರವನ್ನ ಕೂಡಲೇ ಸರ್ಕಾರ ಕೈ ಬಿಡಬೇಕು, ಇಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಒಂದು ಬೃಹತ್ವಾದಂತ ಹೋರಾಟವನ್ನ ಕೈಗೊಳ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸಾಹಿತಿಗಳಿರ್ಬೋದು, ಮತ್ತೆ ವಿವಿಧ ಸಂಘಟನೆಗಳ ಮುಖಂಡರುಗಳಿರ್ಬೋದು, ಮತ್ತೆ ವಿಶ್ರಾಂತ ಉಪನ್ಯಾಸಕರೇನಿದ್ರು ಅವರೆಲ್ಲರೂ ಕೂಡ ಒಂದು ಸಭೆಯನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಅಂದ್ರೆ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಷ್ಟರೊಳಗಡೆ ತಮ್ಮ ನಿರ್ಧಾರವನ್ನ ಹಿಂಪಡಿಬೇಕು, ಮಂಡ್ಯ ವಿವಿಯನ್ನ ವಿವಿಯಾಗೆ ಮುಂದುವರಿಸಬೇಕು ಅಂತೇಳಿ ಕೂಡ ಒಂದು ಎಚ್ಚರಿಕೆ ಆಗ್ರಹವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.